ಭಾರತ ಹವಾಮಾನ ಇಲಾಖೆ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಮುಂದಿನ 7 ದಿನಗಳ ಮಳೆ ಮತ್ತು ಹವಾಮಾನ ಮುನ್ಸೂಚನೆಯನ್ನ ಹೊರಡಿಸಿದೆ. ಈ ಮುನ್ಸೂಚನೆಯ ಪ್ರಕಾರ ಈಗ ರಾಜ್ಯದ ವಿವಿಧ ಭಾಗಗಳಲ್ಲಿ ಬಿರುಗಾಳಿ, ಮಿಂಚು, ಭಾರೀ ಮಳೆ ಸೇರಿದಂತೆ ಹಲವು ತೀವ್ರ ಹವಾಮಾನ ವಿದ್ಯಮಾನಗಳು ಸಂಭವಿಸುವಂತಹ ಸಾಧ್ಯತೆ ಇದ್ದು ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ. ಮೇ 3 ಮತ್ತು 4ರಂದು ಕರಾವಳಿ ಭಾಗದಲ್ಲಿ ಮಳೆ ಇರೋದಿಲ್ಲ. ಆದರೆ ಮೇ 5ರಿಂದ 8ರವರೆಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕೆಲವೆಡೆ ಹಗುರದಿಂದ ಮಧ್ಯಮ ಪ್ರಮಾಣದ ಮಳೆ ಸಂಭವಿಸಲಿದೆ. ಮುಂದಿನ 5 ದಿನಗಳಲ್ಲಿ ಗರಿಷ್ಠ ತಾಪಮಾನದಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಆಗುವಂತಹ ನಿರೀಕ್ಷೆ ಇಲ್ಲ. ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಹಾವೇರಿ ಮತ್ತು ವಿಜಯಪುರ ಸೇರಿದಂತೆ ಉತ್ತರ ಒಳನಾಡಿನ ಬಹುಪಾಲು ಜಿಲ್ಲೆಗಳಲ್ಲಿ ಮೇ 3 ಮತ್ತು 4ರಂದು ಈ ಭಾಗ ಸಾಮಾನ್ಯವಾಗಿ ವನ ವಾತಾವರಣ ಇರಲಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಮೇ 5ರಿಂದ ಕೆಲ ಜಿಲ್ಲೆಗಳಲ್ಲಿ ಹಗುರ ಮಳೆ ಆರಂಭವಾಗಿ ಮೇ 6ರ ನಂತರ ಬೀದರ್, ಹಾವೇರಿ ಮತ್ತು ಗದಗ ಜಿಲ್ಲೆಗಳಲ್ಲಿ ಕೆಲ ಕಡೆ ಹಗುರದಿಂದ ಮಧ್ಯಮ ಮಳೆ ಬೀಳುವಂತಹ ಸಂಭಾವ್ಯತೆ ಇದೆ. ಇನ್ನು ರಾಯಚೂರು, ಕಲಬುರಗಿ, ಕೊಪ್ಪಳ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಮೇ 5ರ ವೇಳೆಗೆ ಕೆಲ ಕಡೆ ಹಗುರ ಮಳೆ ನಿರೀಕ್ಷಿಸಬಹುದು. ಇನ್ನು ಈ ಭಾಗದ ಗರಿಷ್ಠ ತಾಪಮಾನದಲ್ಲೂ ಕೂಡ ಹೆಚ್ಚಿನ ಬದಲಾವಣೆ ಇರೋದಿಲ್ಲ. ಇನ್ನು ದಕ್ಷಿಣ ಒಳನಾಡು ಕರ್ನಾಟಕ ಈ ವಾರ ಅತ್ಯಂತ ಸಕ್ರಿಯ ಹವಾಮಾನ ಪರಿಸ್ಥಿತಿಗೆ ಸಾಕ್ಷಿಯಾಗಲಿದ್ದು ಇಲಾಖೆ ಹಲವು ಜಿಲ್ಲೆಗಳಿಗೆ ಗಂಭೀರ ಎಚ್ಚರಿಕೆಯನ್ನ ಹೊರಡಿಸಿದೆ. ಇನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ, ಹಾಸನ್, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ರಾಮನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ 40ರಿಂದ 50 ಕಿಲೋಮೀಟರ್ ವೇಗದ ಬಿರುಗಾಳಿ ಸಹಿತ ತೀವ್ರ ಗುಡುಗು ಸಿಡಿಲು ಉಂಟಾಗಲಿದೆ. ಇನ್ನು ಮೇ 3ರಿಂದ 6ರವರೆಗೆ ಕೊಡಗು, ಮೈಸೂರು, ಚಾಮರಾಜನಗರ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಗುಡುಗು ಸಿಡಿಲು ಮತ್ತು ಬಿರುಗಾಳಿ ಸಹಿತ ಭಾರಿ ಮಳೆ ಸುರಿಯುವಂತಹ ಸಾಧ್ಯತೆ ಇದ್ದು ಮೇ 5 ಮತ್ತು 6ರಂದು ಅನೇಕ ಕಡೆ ಒಟ್ಟಿಗೆ ಮಳೆ ಸುರಿಯಲಿದೆ. ಮೇ 7ರ ವೇಳೆಗೆ ಕೊಡಗು, ಮೈಸೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರಿ ಮಳೆ ಮುಂದುವರಿಯಲಿದ್ದು ಈಗ ಮೇ 8ರ ಹೊತ್ತಿಗೆ ಚಟುವಟಿಕೆ ಕಡಿಮೆಯಾಗಿ ಮಳೆ ನಿಲ್ಲಲಿದೆ. ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಮೇ 3ರಿಂದ ಗುಡುಗು ಸಿಡಿಲು ಮತ್ತು ಹಗುರದಿಂದ ಮಧ್ಯಮ ಮಳೆ ಶುರುವಾಗಲಿದ್ದು ಮೇ 7ರವರೆಗೆ ಶಾಂತವಾಗಲಿದೆ.